ಬೇ ಯವ್ವ ಎಲ್ಲಿ ಹೋಗಿದ್ದೆ ಬಿ ಇಷ್ಟ ತನಕ ಹುಡುಕಿದ್ ಗೊತ್ತ ನಿನ್ನ ಸೆಂಟರ್ಗೆ ಹೋಗಿದ್ದೆ. ಬೇ ಹಂಗೆಲ್ಲ ಮಾತಾಡಬಾರ್ದ ಬೇ 23 ಸೆಂಟರ್ ಬಂದೆ ನೋಡ್ಬೇಕು. ಬೇ ಹಂಗೆಲ್ಲ ಮಾತಾಡಬಾರ್ದ ಬೇ. ಇವತ್ತು ಮದರ್ಸ್ ಡೇ ಐತಿ. ಹ್ಯಾಪಿ ಮದರ್ಸ್ ಡೇ ಅವ್ವ. ಮುಚ್ಕೊಂಡು ದುಡ್ಡು ಕೊಡ್ಲೇ ಮಿಡ್ರಿ ಮಕ್ಳ. ಬೇ ನಾವ್ ನಿನ್ ಮಕ್ಳು ಬೇ, ಮಿಲ್ಟ್ರಿ ಮಕ್ಕಳಲ್ಲ. ಮನೆ ಕುತ್ಕೊಂಡೇನ ಆಟ ಆಡ್ತೀರಿ ನೀವು? ಬೇ ಜಿನೀನರ ಹೇಳಬೇಕು ನಿನ್ ಮಗಳಿಗೆ. ಫ್ರೆಂಡ್ಸ್ಗೆ ಏನ ಫ್ರೆಂಡ್ಸ್ಗೆ ಅಕ್ಕ ನಾನು ಮಾಡ್ತೀನಕ್ಕ, ಸ್ವಲ್ಪ ಬೇಜಾರು ಮಾಡ್ಕೋಬೇಡ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಿಲ್. ನಾ ಎಲ್ಲಿದ್ದೀಯಣ? ನೀನ್ ಬರ್ಬೇಕಣ. ನೀನು ನಮ್ಮ ಕಷ್ಟನ ನೋಡ್ಬೇಕಣ, ಪರಿಹಾರ ಮಾಡ್ಬೇಕು ಕಣಣ. ಎಲ್ಲಿದ್ದೀಯಣ? ನೀನು ಬರ್ಬೇಕು ಕಣಣ. ನೀನು ನಾನು ಇವತ್ತು ನಿಮಗೋಸ್ಕರ ಬೆಸ್ಟ್ ಟ್ರೋಲ್ ರಿಯಾಕ್ಷನ್ ವಿಡಿಯೋಗಳನ್ನ ತಂದಿದ್ದೇನೆ. ನಿನ್ನ ಹತ್ರ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ ನಾನು. ಏನ್ ತಮಾಷೆಗೆ ಹೀಗಾಡ್ತಾ ಇದ್ದೀಯಾ ಇಲ್ಲ ನಿಮ್ಮ ಹತ್ರ ಬನ್ನಿ ಬನ್ನಿ ನೋಡೋಣ. ಡಾಕ್ಟ್ರ ಹೇಳ್ರಿ, 3 ದಿನ ಆತ್ರಿ, ಹೊಟ್ಟೆ ಹೋದ್ ಬಿಟ್ಟತ್ರಿ. ಏನಾಗೈತೆ ನೋಡ್ರಿ. ಓಹೋ, ಅನ್ನ ತಿಂದ್ರ ಅನ್ನನ ಬೀಳ್ತೈತ್ರಿ, ಪಲ್ಯ ತಿಂದ್ರ ಪಲ್ಯನ ಬೀಳ್ತೈತಿ. ಹೇಳ್ತೀನಿ ಹೇಳ ಬೀಳ್ತೈತಿ. ಹುಡುಗಿಯರ ಸವಾಸ ಸಂಜೆ ಉಪವಾಸ, ಆಂಟಿ ಸವಾಸ ಫುಲ್ ಬಿಂದಾಸ. ಟ್ಯಾಗ್ ದಟ್ ಆಂಟಿ ಲವರ್. ನೀನ್ ಕೋಟಿ ಕುಲ ಆಗಿರು, ನನ್ ಶಾಟಕ್ಕೆ ಬೆಲೆ ಕೊಟ್ಟಿ ಬೆಲೆ ತಗೋ. ಇವನು ಅವನ ಶಾಟ ಅಂತ ಏನ ಶಾಟ? ನಿನಗೇನ ಇರೋದು? ನಮಗೂ ಇದೆ. ಇದ್ರ ಬಗ್ಗೆ ನಾವಾದ್ರೂ ಏನ್ ಹೇಳೋದು? 25-26 ವರ್ಷ ಆಯ್ತು ನೀ ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ನಮ್ಮ ಲಿಸ್ಟಿನಲ್ಲಿ ಕೂಡ ಹುಡುಗರವ್ರೆ, ಆಂಟಿಯನ್ನು ಅಳಬೇವರ್ಸಿ ನೀನೊಬ್ನೇನೆ. ಇದು ಆಂಟಿ ಲವರ್ಸ್ಗೆ ಇಷ್ಟ ಆಗ್ಬೋದು, ನಮಗೇನ್ ಇಷ್ಟ ಆಗಲ್ಲ. ಎಲ್ಲ ನಾ ಏರಿಯಾದಲ್ಲಿ ಕಾಣಿಸೋದೇ ಇಲ್ಲ. ಪ್ರೆಗ್ನೆಂಟ್ ಮನೇಲಿ ಇರ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹಲೋ, ಎಲ್ಲಿದ್ಯಾ ಬೇಬಿ? ಮನೇಲಿದ್ದೀನಿ ಕಣೋ. ಏಯ್ ಕಳ್ಳಿ, ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ, ನಿಜ ಮನೇಲೇ ಇದ್ದೀನಿ. ನೀನ್ ಮನೇಲಿದ್ರೆ ಆಗಿದ್ರೆ ನನ್ ಮನ್ಸಲ್ಲಿ ಇರೋದು ಯಾರು? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ನಾಷ್ಟ ಮಾಡ್ಬೇಕು. ಮುಚ್ಚೋ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ, ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದ್ಲೇ? ನನ್ನ ನಿನ್ನ ಫ್ರೆಂಡ್ಶಿಪ್ ದೂರ ಮಾಡ್ಬೇಕಂತೆ. ಆದ್ರೆ ನನ್ನ ನಿನ್ನ ಫ್ರೆಂಡ್ಶಿಪ್ ಹೆಂಗ್ ಬಿಡ್ಲಿ? ದುಡ್ಡಿಂದ ದುಡ್ಡು ಕೊಟ್ಟಿದ್ಯಾ, ಲವರ್ ಇಂದ ಲವರ್ ದುಡ್ಡು ಕೊಟ್ಟಿದ್ಯಾ, ದಾಹ ಆದಾಗ ಓಡ್ಬೇಕು ಕುಡ್ಸಿದ್ಯಾ. ಅಷ್ಟಾಕೆ ಮೊನ್ನೆ ನನ್ನ ಹತ್ರ ವಿಮಲ್ ಇತ್ತು, ತಂಬಾಕಿರ್ಲಿಲ್ಲ, ತಂಬಾಕ್ ಕೊಡ್ಸಿದ್ಯಾ ನೀನು? ಅವಗೋಸ್ಕರ ಫ್ರೆಂಡ್ಶಿಪ್ ನೇ ಬಿಟ್ಬಿಟ್ಟಿದೆ ಅನ್ಕೊಂಡಿದ್ದೆ. ಹೆಂಗ್ ಬಿಡಕ್ಕಾಗುತ್ತೆ ಬ್ರದರ್? ಲವ್ ಹಾರ್ಟ್ ಅಲ್ಲಿ ಇದ್ರೆ ಫ್ರೆಂಡ್ಶಿಪ್ ಬ್ಲಡ್ ಅಲ್ಲಿ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ರಂಡರ್ನೋ ಮುಂಡರ್ನೋ ಗಂಡ್ಬಿಟ್ಟವಳನ್ನ ಕೂಡ ಅವಳಿ ಮಾಡ್ಕೊಂಡು ಕರ್ಕೊಂಡ್ಬಿಡ್ತೀನಿ. ಇಷ್ಟೊಂದು ಇರ್ತಾ ಇದೆಯಾ? ಮೈಯೆಲ್ಲ ಉರಿಯುತ್ತೋ? ಇದನ್ನ ಹಾಕೊಂಡು ಬೆಳಗಿಂದ ಸಾಯಂಕಾಲ ತನಕ ಜನರ ಮುಂದೆ ಡ್ಯಾನ್ಸ್ ಮಾಡಿ ಖುಷಿ ಪಡಿಸಿದ್ರೆ 300 ರೂಪಾಯಿ ಸಿಗತ್ತೆ. ನಮ್ ರೀಲ್ಸ್ ನೋಡಿದ್ರೆ ನಮ್ಗೆ ಯಾರು ಗಂಡ ಕೊಡಂಗಿಲ್ಲ. ಇಷ್ಟು ಭಯ ಇಟ್ಕೊಂಡು ಈ ಲೆವೆಲ್ ಬಿಲ್ಡಪ್ ಕೊಡ್ತೀಯಲ್ಲ,
ಅಷ್ಟು ಸಾಕ್ಬಿಡು. ಡಾಕ್ಟ್ರೆ ಅಳಸೆನ್ ತಿಂತ ಇದೆ ಅದ್ರ ಜೊತೆಗೆ ಬೀಜ ನುಂಗ್ಕೊಂಡ್ಬಿಟ್ಟಿದೀನಿ. ಎಷ್ಟು ನುಂಗಿದೆಯಪ್ಪ? ಒಂದೇನಾ? ಮತ್ತಿಲ್ಲಿ ಎರಡಿದೆ. ಅಯ್ಯೋ ಒಂದ್ ತಾಯಿನ ಒಂದೊಂದೇ ಎಲ್ಲ ಮುಂದೆ ಈ ಡ್ಯಾನ್ಸ್ ನೋಡಿ ನಮಗೂ ಒಂದ್ ಸ್ಟೆಪ್ ಹಾಕಬೇಕಂತ ಅನಿಸ್ತಾ ಇದೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದ್ ಸ್ಟೆಪ್ ಹಾಕೇ ಬಿಡೋದು. ಸಿಕ್ಕಾಪಟ್ಟೆ ಜಾಸ್ತಿ ಯಾವತ್ಗಳ ನಿಂದು. ಸ್ವಲ್ಪ ಬಿಲ್ಡಿ ಮುಚ್ಕೊಂಡು ಕೂತ್ಕತ್ಯಾ, ಇಲ್ಲ ಅಂದ್ರೆ ಅಂಟ್ ಕುಯ್ದು ಬಿಡ್ತೀನಿ. ಶೀಡಾ ನೆಕ್ಸ್ಟ್ ವೀಡಿಯೋ. ನಮ್ ಮನ್ಯಾಗ ನನಗ ಇಷ್ಟವಾದ ಅಡಿಗೆ ಬೇಡಿದ್ರನ ಮಾಡ್ಕೊಡಂಗಿಲ್ಲ. ಇನ್ನು ನನಗ ಇಷ್ಟವಾದ ಹುಡುಗಿ ಜೊತೆ ಮದುವೆ ಮಾಡ್ಕೊಡ್ತಾರ್ಯ. ಅಯ್ಯೋ ನೀನ್ ಯಾವ ಸೊಕ್ಕಕ್ ಮದ್ವೆ ಆಗ್ಬೇಕ ಮಗ? ನೀನ್ ಹೆಂಗಿದ್ಯಾ ಹಂಗೆ ಚೆನ್ನಾಗಿದ್ಯಾ, ಯಾವ್ದ ಕಾರಣಕ್ಕೂ ಮದ್ವೆ ಆಗ್ಬೇಡ. ಲವ್ ಮತ್ತೆ ಎಣ್ಣೆಗಿರೋ ಡಿಫ್ರೆನ್ಸ್. ಲವ್ ಮಾಡಿದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ, ಅದೇ ಕುಡಿದ್ರೆ ಡಿಪ್ರೆಷನ್ ಇಂದ ಹೊರಗೆ ಬರ್ತಾರೆ. ಲವ್ ಮಾಡಿದ್ರೆ ನಿದ್ದೆನೆ ಬರಲ್ಲ, ಅದೇ ಕುಡಿದ್ರೆ ಚಂದ ನಿದ್ದೆ. ಲವ್ವರ್ನ ಮೀಟ್ ಆಗ್ಲಿಕ್ಕೆ ಖರ್ಚೋ ಖರ್ಚು, ಅದೇ ಕುಡಿಲಿಕ್ಕೆ ಒಂದು 400-500 ರೂಪಾಯಿ ಸಾಕು. ಲವ್ ಮಾಡಿದ್ರೆ ಅವಳ ಬೋಧನೆನ ಕೇಳ್ಕೊಂಡ್ ಕುತ್ಕೋಬೇಕು, ಅದೇ ಕುಡಿದ್ರೆ ನಾವೇ ಬೇರೆಯವರಿಗೆ ಬೋಧನೆ ಕೊಡ್ಬೋದು. ಈಸ್ಟ್ ಆರ್ ವೆಸ್ಟ್, ಎಣ್ಣೆ ಈಸ್ ಬೆಸ್ಟ್. ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬಂದ್ರ ಮನೆಯಲ್ಲ ಸೇರ್ಕೊಂಡು ಏನ್ರ ಮಾಡ್ತೀರಿ? ನಿಮ್ಮ ಅಮ್ಮನಿಗೆ ಎಷ್ಟು ಸದ್ಯ ಬಟ್ಟೆ ಕೊಡ್ಸಿದ್ದೀರಾ? ಎಷ್ಟು ಸೀರೆ ಕೊಡ್ಸಿದ್ದೀರಾ? ನಿಮ್ಮ ಅಮ್ಮನ ಚಪ್ಪಲಿ ಹಾಕ ಸೈಜ್ ಗೊತ್ತೇನ್ರ ನಿಮ್ಗೆ? ಬಂದ್ರಲ್ಲ ಈಚೆಗೆ ಬಂದ್ರ ಕೆಲಸ ಮಾಡಿ ಬರ್ರ. ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರ, ನನ್ನ ಕೆಲಸ ಮಾಡಂಗಿಲ್ಲ. ನನ್ನ ಸರ್ವಿಸ್ ನಲ್ಲಿ ಕಿತ್ತು ಗುಡ್ಡೆ ಹಾಕ್ತೀನಂತ ಬಂದವರಲ್ಲಿ ನೀನು 9ನೇ ಹೇಳಿದ್ದಾಯ್ತಲ್ಲ, ಒಯ್ತಾ ಇರ. ಅವಾಗ ಕಸ್ಟಮರ್ ಕೇರ್ದಕ್ಕಿನೂ ಫೋನ್ ಮಾಡ್ತಿದ್ಲು, ಆದ್ರೆ ಈಗ ಅಕ್ಕಿನೂ ಫೋನ್ ಮಾಡಲ್ಲ. ಎಲ್ಲಿ ಅಕ್ಕಿಂದು ಮದುವೆ ಆಗಿರ್ಬೇಕು. ಇನ್ ಎಲ್ರ ಮದ್ವೆಗೂ ಹೋಗೋದಾಯ್ತು, ನಿನ್ ಮದ್ವೆ ಅದ್ ಯಾವಾಗ ನೋಡ್ತೀನೋ. ದೋಸ್ತ್ ಗಿಡದಾಗಿರ್ತಾವು ಎಲಿ ನಮ್ ದೋಸ್ತನ್ ಹುಡುಗಿ ಇನ್ನ ಸಣ್ಣ ಅದಾವು. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಮಚ್ಚ ಬಾರಕ್ ಬಂದಿದ್ದೀನಿ, ಓಲ್ಡ್ ಮಂಕ್ ತಗೊಂಡ್ ಬರ್ತಾ ಇದೀನಿ. ಮಗ, ನಾನ್ ಕುಡಿಯೋದು ಇಡೀ ಊರ್ಗೆ ಗೊತ್ತು, ಆದ್ರೆ ನೀನ್ ಕುಡಿಯೋದು ನನ್ನೊಬ್ಬನು ಮಾತ್ರ ಗೊತ್ತು. ಅಲ್ಲೇ ಏನ್ ಸಿಗರೇಟ್ ಮೇಂಟೈನ್ ಮಾಡಿದಿಲ್ಲ. ಇದ್ರೆ ಇರ್ಬೇಕು ನಿಮ್ಮಂತವ್ರು. ನೀವು ನಮ್ಮ ದೇಶದ ಆಸ್ತಿ. ಇದಕ್ಕಲ್ಲಿ ಏನಾದ್ರೂ ಆದ್ರೆ ಮಾತ್ರ ನಿನ್ ಹಿಂದೆ ಕ್ಯೂ ನಿಂತ್ಕೊಂತಾರೆ. ನಮ್ಮವರಪ್ಪ, ನಮ್ ರಿಲೇಟಿವ್, ನಮ್ ಬ್ರದರ್ ರೀ, ನಮ್ ಕಸಿನ್ ರೀ ಅಂತಾರೆ. ನಾವೇನು ಇಲ್ಲ ಅಂದಿದ ತಕ್ಷಣ ಇದು ಪ್ರಪಂಚ. ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಆದ್ರೆ ಬೆಸ್ಟ್ ಫ್ರೆಂಡ್ ಅನ್ನೋರು ಒಬ್ರೆ. ಮಗ, ಬೋಳಿ ಮಗ. ಈ ಜಗತ್ತಲ್ಲಿ ಹಣ, ಕೀರ್ತಿ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಸ್ನೇಹ ಅವೆಲ್ಲಕ್ಕಿಂತ ದೊಡ್ಡದು. ಅಂತ ಸ್ನೇಹ ಗಡ್ಡಿ ಬಂದ ದಿವಸ ನಾವಿಬ್ರು ಒಟ್ಟಿಗೆ ಸತ್ತೋಗೋಣ. ಇದ್ರ ಬಗ್ಗೆ ನಾವೇನು ಮಾತಾಡೋದು ಬೇಡ.
ಒಂದು ಸಲ ಕಪ್ ಹೋದ್ರಿ CSK 5 ಕಪ್ ಹೋದೈತೆ 5 ಹೋದ್ರೆ ಏನ್ ಹೊಲ್ಸ್ ಮಾತಾಡ್ತೀಯಪ್ಪ ಈ ಅವಾರ್ಡ್ ನಾನು ತಗೊಳದ್ನ ನನ್ನ ಮಾಮ್ ಡ್ಯಾಡ್ ನೋಡ್ಬೇಕು. ಇವತ್ತೇ ನಗದ್ ಬಿದ್ದೋಗಿರೋದು. ಅಪ್ಪ ನಾ ಮದ್ವೆ ಆಗ್ಬೇಕಂತ ಮಾಡೀನಿ. ಯಾರನ್ಲಿ? ನಮ್ಮ ಅಜ್ಜಿನ. ಲೇ ಹಾಪ್ತೊಳೆ ಮಗನ ಆಕಿ ನಮ್ಮವ್ವ ನೀ ಮದುವೆ ಆಗಿಯಲ್ಲ ಮತ್ತ ನಾ ಅವಾಗ ಏನ್ರ ಅಂದಿನೇನು? ಮಕ್ಕಳಲ್ಲಿ ನೀವು ಬೋಳಿ ಮಕ್ಕಳು. ಕಷ್ಟಪಟ್ಟು ಓದ್ಲಾದ್ರೆ ಓದ್ಲೂ ಇಲ್ಲ, ಬದುಕು ಮಾಡ್ಲಾದ್ರೆ ಬದುಕು ಮಾಡ್ಲಿಲ್ಲ. ನೀನ್ ಹುಟ್ಟಿರೋದೇ ದಂಡ. ಹೌದಾ? ತಾಳಿ ತಣ್ಣಗಿತ್ತು, ಸಿಕ್ಕಾಪಟ್ಟೆ ಕಚ್ಚುಗುಳಿ ಆಯ್ತು. ಅದಕ್ಕೆ ನಾಕೆ ಏನಿವಾಗ? ಏನಿಲ್ಲಪ್ಪ, ಮೊದ್ಲು ನಿನ್ ಕಂಡ್ರೆ ಮುದ್ ಬರೋದು, ಅದಕ್ಕೆ ನಗ್ತಿದ್ದೆ. ಇನ್ಮೇಲೆ ನಗಲ್ಲ ಬಿಡು. ಯಾಕೋ? ನಿನ್ ಜೊತೆ ಹೇಗ್ ಬೇಕಲ್ಲ. ಮನಸ್ಸಿನ ಹುಟ್ಟಿದ ಮೇಲೆ ಮರ್ಯಾದೆಯಿಂದ ಬಾಳ್ಬೇಕು, ಕಷ್ಟ ಪಡ್ಬೇಕು, ದುಡಿಬೇಕು. ಯಾವ್ದಾದ್ರು ಕೆಲಸ ಗಿಲ್ಸ ನೋಡಪ್ಪ. ನೋಡಕ್ಕೆ ಹೋಗನುವೆ. ಯಾರಾದ್ರೂ ನಮ್ನು ಪಟಾಯಿಸ್ಕೊಳ್ಳಿ, ನಾವೇನ್ ಟೆರರಿಸ್ಟಾ? ನಿಂಗೇನು ಎಕ್ಸ್ಟ್ರಾ ಕೊಟ್ಟಿಲ್ಲ, ಎಲ್ರಿಗೂ ಅದೇ ಕೊಟ್ಟಿರೋದು, ಯಾರು ಸ್ಪೆಷಲ್ ಅಲ್ಲ. 20 ರೂಪಾಯಿ ಕೊಡ್ತೀನಿ, ಲವ್ ಮಾಡು, 2 ದಿನ ಮಾಡು. ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಬರಲ್ಲ. ಅದ್ ಸರಿ ಅಣ್ಣ, ನನ್ ಪ್ರೀತಿ ಇಲ್ದೆ ನಾನ್ ಹೇಗಣ ಬದುಕಿರ್ಲಿ? ಬೇಕೆ ಬೀದಿಲಿ ಭಿಕ್ಷೆ ಬೇಡ ಭಿಕ್ಷಕನ ಬೇಕಾಗಿರೋದು ದುಡ್ಡು, ಪ್ರೀತಿ ಅಲ್ಲ. ನಿನ್ನ ಪ್ರೀತಿ ಒಬ್ಬ ಭಿಕ್ಷುಕನ ಹೊಟ್ಟೆ ತುಂಬಕ್ಕಾಗಲ್ಲ ಅಂತಂದ್ರೆ ಪ್ರೀತಿ ನೀಡ್ಕೊಂಡು ಏನ್ ಪ್ರಯೋಜನ? ಅರ್ಥ ಆಯ್ತು ಅನ್ಸುತ್ತೆ. A few moments later. ಚೈನಾಲ್ ಯಾವ್ದೋ ತರದ್ ಒಂದು ಬ್ಯಾಂಬೂ ಟ್ರೀ ಇದೆಯಂತೆ. ಆ ಟ್ರೀ ಇದು ಏನಂದ್ರೆ, ನೀನ್ ಅದನ್ನ ಪ್ಲಾಂಟ್ ಮಾಡದ್ಮೇಲೆ ಆಲ್ಮೋಸ್ಟ್ 3 years ಅದು ಭೂಮಿಯಿಂದ ಮೇಲ್ಗಡೆ ಯಾವುದೇ ಗ್ರೋತ್ ಇರಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ 2 to 3 months ಅದು 80 ಅಡಿ ಬೆಳೆಯುತ್ತಂತೆ. 2 to 3 months ಅಲ್ಲಿ 2 to 3 months ಅಂದ್ರೆ ಆ 3 ವರ್ಷದವರೆಗೂ ನೀರ್ ಹಾಕ್ತಾ ಇರ್ಬೇಕು. ಸೊ ಯು ಶುಡ್ ಹ್ಯಾವ್ ದಟ್ ಪೇಷನ್ಸ್. ಬಟ್ ಆ 3 ವರ್ಷ ಅದೇನ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಆ 80 ಅಡಿ ಬೆಳೆಯೋ ಗ್ರೋತ್ಗೆ ಬೇರ್ ಬಿಡ್ತಾ ಇತ್ತಂತೆ. ಬಿಕಾಸ್ 80 ಅಡಿ ನಿಂತ್ಕೋಬೇಕಲ್ಲ. ಸೊ ಅದು ಕೆಳಗಡೆ ಆ 3 ವರ್ಷ ಅದು ಕೆಳಗಡೆ ಬೆಳೀತಾ ಇರುತ್ತೆ, ಆಮೇಲೆ ಪಟ್ಟಂತ ಬೆಳಿದೆ. ಸೊ ಐ ಫೀಲ್ ದ ವ್ಯಾಲ್ಯೂ ಸಿಸ್ಟಮ್ ಇಸ್ ಲೈಕ್ ದಟ್. ನಿನಗೆ ಆ ಕಾನ್ಫಿಡೆನ್ಸ್, ಆ ಸ್ಟ್ರೆಂತ್, ಆ ವ್ಯಾಲ್ಯೂಸ್ ಎಲ್ಲ ಡೀಪ್ ರೂಟೆಡ್ ಆಗಿ ನಿಂತ್ಕೊಂಡಾಗ ನಾಳೆ ನೀನ್ ಎಷ್ಟೇ ಬೆಳೆದ್ರು ಅದು ತಡೆಯುತ್ತೆ. ರೂಟ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ನೀನ್ ಎಷ್ಟೇ ಬೆಳೆದ್ರು ಬಿದೋಗುತ್ತೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಲೈಫ್ ಅಲ್ಲಿ ದುಡ್ಡು ಕಾಸು ಇದು ಆಕ್ಚುಲಿ ಚೆನ್ನಾಗಿರೋ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಟು ಆಲ್ ವಿಡಿಯೋ ಕ್ರಿಯೇಟರ್ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕು ಕಮೆಂಟು ಅಂತ ಮಾಡಿದ್ರೆ ಇಷ್ಟ ಆಗುತ್ತೆ. ಇಷ್ಟ ಇಲ್ಲ ಅಂತಂದ್ರು ಯಾಕ್ರಿ ಈ ತರ ಟಾರ್ಚರ್ ಮಾಡ್ತಿದ್ದೀರಾ? ನಾವ್ ಹಂಗೆ ಸ್ವಲ್ಪ ಡಿಫ್ರೆಂಟ್. ಮತ್ತೆ ಸಿಗ್ತೀವಿ, ಬಾಯ್. ನನ್ನ ಪ್ರಕಾರ ಗುಡ್ ಟೈಮು ಬ್ಯಾಡ್ ಟೈಮು ಅಂತ ಇರೋದಿಲ್ಲ, ಒಂದೇ ಟೈಮು. ನಮ್ಗೆ ಒಳ್ಳೇದಾದ್ರೆ ಗುಡ್ ಟೈಮು, ಕೆಟ್ಟದಾದ್ರೆ ಬ್ಯಾಡ್ ಟೈಮು. ನಮಗೂ ಗುಡ್ ಟೈಮ್ ಬರಲಿ ಅಂತ ಇರೋ ಟೈಮ್ನ ಬ್ಯಾಡ್ ಟೈಮ್ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ ಅಷ್ಟೇ. ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯ ಕೈ ಬಿಟ್ಬಿಡ್ತಾನೆ. ಈ ಮಾತನ್ನು ಯಾವಾಗ್ಲೂ ಜ್ಞಾಪಕ ಇಟ್ಕೊ.